ಹಲೋ ಫ್ರೆಂಡ್ಸ್, ನಾನು ಈ ದಿನ ರಸಮ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದಿಢೀರ್ ರಸಮ್ ಅಂತ. ಏನು ಹಪ್ಪಳ ಹಾಕ್ಕೊಳ್ಳೋದು, ಅನ್ನ, ಈ ರಸಮ್ ಮಾಡ್ಕೊಳ್ಳೋದು, ಅನ್ನ ಊಟ ಮಾಡೋದು, ಇಷ್ಟೇ ಇದ್ರ ಕೆಲಸ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಅರಿಶಿನ ಪುಡಿ, ಜೀರಿಗೆ, ಮೆಣಸು ಎಲ್ಲ ಇದರಲ್ಲಿದೆ. ಜೀರಿಗೆ, ಮೆಣಸು, ಅರಿಶಿನ ಪುಡಿ, ಸಾಸಿವೆ ಎಲ್ಲ ಸಹ ಇಲ್ಲಿದೆ, ಹಾಕ್ತೀನಿ. ಮತ್ತು ಅಲ್ಲಿ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 2, ಒಣಮೆಣಸಿನ್ಕಾಯಿ, ಮತ್ತು ಸಾಂಬಾರು ಸೊಪ್ಪು, ಟೊಮೆಟೊ, ಹುಣಸೆ ರಸ, ಇಂಗು, ಉಪ್ಪು, ಎಣ್ಣೆ ಎಲ್ಲ ಹಾಕ್ತೀನಿ ಒಗ್ಗರಣೆಗೆ. ಆವಾಗ ತೋರಿಸ್ತೀನಿ. ಇದನ್ನು ನಾನು ಜಜ್ಕೊಳ್ಳೋದಿಲ್ಲ ನೋಡಿ. 1 ಸ್ಪೂನ್ ಮೆಣಸು ಹಾಕ್ತಾಯಿದ್ದೀನಿ. ಒಂದು ಸರಿ 2 ರೊಟೇಟ್ ಮಾಡ್ತೀನಿ ಅಷ್ಟೇ ಮಿಕ್ಸಿನ. ಜೀರಿಗೆ 1 ಸ್ಪೂನು ಜೀರಿಗೆ. ನೀವು ಮೆಣಸು ಜೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನನ್ನ ಮನೇಲಿ 6 ಜನ ಇದ್ದಾರೆ. ಒಂದು 4 ಲೋಟ ಆಗೋಷ್ಟು ರಸಮ್ ಮಾಡ್ತೀನಿ. ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಬೆಳ್ಳುಳ್ಳಿ ರಸಮೇ ನಾನು ಮಾಡ್ತಾ ಇರೋದು. ಅದರಿಂದ 2 ಬೆಳ್ಳುಳ್ಳಿ ಹಾಕಿದ್ದೀನಿ. 2 ದಪ್ಪದ 2 ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ ಹಾಕೋತೀನಿ ಇದರೊಳಗೇ ಸಹ. 2 ಕಲ್ಲರ್ ಬೇಕು ಅಂತ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಟೊಮೆಟೊನ ನಾನು ಒಗ್ಗರಣೆ, ಇದಿಷ್ಟು ಈಗ 2 ರೊಟೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ನಾನು ಟೊಮೆಟೊನ ಒಗ್ಗರಣೆಗೆ ಹಾಕೋತೀನಿ. ಸುಮಾರು ಕೆಲವರೆಲ್ಲ ಅದನ್ನು ರುಬ್ಬಿ ಹಾಕ್ತಾರೆ, ನಾನು ಹಾಕೋದಿಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇದನ್ನು 2 ರೊಟೇಷನ್ ಮಾಡಿದೆ. ಹಿಂಗೆ ತರಿಯಾಗಿ ಈ ಥರನೇ ಇರಬೇಕು. ಇದನ್ನು ನಿಮ್ಮನೆ ಕಲ್ಲಿದ್ದರೆ ಕಲ್ಲಲ್ಲಿ ಹಾರ್ಕೊಳ್ಳಿ. ನಾನು ಇದೇ ಥರ ಮಾಡೋದು, ನನ್ನ ಹತ್ರ ಕಲ್ಲಿಲ್ಲ, ಅದಕ್ಕೋಸ್ಕರ. ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು, ಅರಿಶಿನ ಪುಡಿ, ಇವಾಗ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದನ್ನು ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ತುಂಬ ಏನು ಕುದಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕು. ನನಗೆ ಸ್ವಲ್ಪ ಖಾರ ಬೇಕು, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಚ್ಕಾರದ ಪುಡಿಯಾಗಿ ಸೇರಿಸ್ಕೊತಾ ಇದ್ದೀನಿ.
ಒಂದೇ ಒಂದು ಕುದಿ ಬರಲಿ ಆಫ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಆಯ್ತಿದು. ಇವಾಗ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರಾಗಿರುತ್ತೆ. ಒಂದು ಸರಿ ಮಾಡ್ಕೊಳ್ಳಿ, ಕುಡಿಯಿರಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ದಿಢೀರ್ ಬೆಳ್ಳುಳ್ಳಿ ರಸಮ್ ಮಾಡಿದ್ದೀನಿ. ಸೂಪರಾಗಿರುತ್ತೆ. ನಮ್ಮನೇಲಿ ಈ ದಿನ ಫಿಶ್ ಫ್ರೈ ಇತ್ತು, ಅದಕ್ಕೋಸ್ಕರ ನಾನು ರಸಮ್ ಮಾಡಿದ್ದೀನಿ. ನೀವು ಸಹ ಒಮ್ಮೆ ಮಾಡ್ಕೊಳ್ಳಿ. ಮತ್ತು ಸಿಂಪಲಾಗಿರುತ್ತೆ, ಫಾಸ್ಟಾಗಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವು. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ಮಾಡ್ಕೊಂಡು ಊಟ ಮಾಡಿ. ಮತ್ತು ಹಾಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.